ವೀಕ್ಷಕರೇ, ಇಷ್ಟೊತ್ತು ನಾವು ಪವನ್ ದೇಶಪಾಂಡೆ ಅವ್ರ ಜೊತೆಗೆ ಮಾತನಾಡಿದ್ವಿ. ಈಗ ಅವರ ಕುಟುಂಬಸ್ಥರ ಜೊತೆಗೆ ನಾನು ಮಾತನಾಡಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಪವನ್ ಭಾಳ ಅಂದರೆ ಭಾವುಕರಾಗಿ ಹೇಳಿದರು. ಅವರು ಇಷ್ಟು ದೊಡ್ಡ ಮಟ್ಟಕ್ಕೆ ಬರೋದಕ್ಕೆ ಅವರ ಫ್ಯಾಮ್ಲಿನೇ ಕಾರಣ, ಅವರ ತಂದೆ ತಾಯಿ ಎಷ್ಟು ಅವರ ಪಾತ್ರ ಮುಖ್ಯ ಅಂತ ಹೇಳಿದರು. ಭಾಳ ಖುಷಿ ಆಯಿತು. ಒಬ್ಬ ವ್ಯಕ್ತಿ ಯಶಸ್ಸು ಹಿಂದೆ ಅವರ ತಂದೆ ತಾಯಿ ಕುಟುಂಬದ ಪಾತ್ರ ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರನೇ. ಹಾಗಾಗಿ ಅವರ ತಂದೆ ತಾಯಿಗಳನ್ನೇ ನಾನು ಮಾತನಾಡಿಸ್ತೀನಿ. ಅವರು ಏನು ಹೇಳ್ತಾರೆ ಅಂತ ಹೇಳಿ ಕೇಳ್ತೀನಿ. ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಅಂಕಲ್ ನಮಸ್ಕಾರ. ಅಮ್ಮ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ನಿಮಗೂ ನಮಸ್ಕಾರ. ಪವನ್ ಅವರು ಹೇಳ್ತಾ ಇದ್ರು ಇಷ್ಟೊತ್ತು ಅಂಕಲ್, ಅವರು ಈ ಒಂದು ಮಟ್ಟಕ್ಕೆ ಬರೋದಕ್ಕೆ ನೀವೇ ಕಾರಣ ಅಂತ ಹೇಳಿ. ಎಕ್ಸಾಕ್ಟ್ಲಿ ಹೌದು. ಜೊತೆಗೆ ಎಷ್ಟೋ ತಂದೆ ತಾಯಿಗಳು ಮಕ್ಕಳು ಕ್ರಿಕೆಟ್ ಆಡ್ತಾರೆ ಅಥವಾ ಇನ್ನೇನೋ ಗೇಮ್ ಆಡ್ತೀನಿ ಅಂತ ಅಂದರೆ ಸಪೋರ್ಟ್ ಮಾಡಲ್ಲ. ನೀವು ಹೇಗೆ ಸಪೋರ್ಟ್ ಮಾಡಿದ್ರಿ? ಯಾಕೆ ಸಪೋರ್ಟ್ ಮಾಡ್ಬೇಕು ಅನ್ನಿಸ್ತು ನಿಮಗೆ? ಏನಿಲ್ಲ, ಅವನು ಚಿಕ್ಕವನಿಂದ ಆಟ ಆಡ್ತಾ ಇದ್ದ, ನಾವೇನೋ ಆಟ ಆಡ್ತಾನೆ ಅಂತೇಳಿ ಬಿಟ್ಬಿಟ್ಟಿದ್ವಿ. ಆಮೇಲೆ ಕೊನೆಗೆ ಏನಾಯಿತು, ಅವನು ಸ್ಕೂಲಿಗಿಂತ ಹೆಚ್ಚಿಗೆ ಅದ್ರ ಬಗ್ಗೆ ಅವನಿಗೆ ಹೆಚ್ಚಿಗೆ ಒಲವು ಬರ್ತಾ ಇತ್ತು. ಅದನ್ನು ನಾನು ನಮ್ಮ ಮನೆಯವ್ರು ಕೂತ್ಕೊಂಡು ಯೋಚನೆ ಮಾಡಿದ್ವಿ, ಇದ್ರೊಳಗೆ ಅವ್ನಿಗೆ ಯಾಕೆ ಹಾಕಿಬಿಡಬಾರ್ದು ಅಂತೇಳಿ. ಆಮೇಲೆ ಅವಾಗ ನಮಗೆ ಅವನಿಗೆ ಅದಕ್ಕೆ ಹಾಕುವಷ್ಟು ನಮಗೆ ಸ್ವಲ್ಪ ಪ್ರಾಬ್ಲಮ್ಮು ಇತ್ತು. ಬಟ್ ಅದರಲ್ಲೇ ನಾನು ಅವನಿಗೆ ಏನು ಬೇಕು, ಒಟ್ಟು ಅವನಿಗೇನು ಬೇಕು ಅನ್ನೋದನ್ನು ನಾನು ನಮ್ಮ ಮನೆಯವ್ರು ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ವಿ. ಹೀಗಾಗಿ ನಮಗೆ ಏನು ತೊಂದರೆ ಇದೆ ಅಂತ ಅನ್ನೋದನ್ನು ಅವನಿಗೆ ನಾನು ತೋರಿಸ್ಕೊಡ್ಲಿಲ್ಲ. ಅವನಿಗೆ ಆಟಕ್ಕೆ ಏನು ಬೇಕು ಅನ್ನೋದನ್ನು ಮಾತ್ರ ನಾನು ಯೋಚನೆ ಮಾಡ್ತಿದ್ದೆ. ಯಾಕಂತಂದ್ರೆ ಅವನು ಬೆಳಿಬೇಕು, ಮುಂದೆ ಬರಬೇಕು, ಆಟದಲ್ಲಿ ಅವನಿಗೆ ಆಸಕ್ತಿ ಇದೆ ಅಂದ ತಕ್ಷಣ. ಆದರೆ ಇದು ಕ್ರಿಕೆಟ್ ಅಂದ ತಕ್ಷಣ ಏನಾಗುತ್ತೆ, ಎಷ್ಟೋ ಜನನೂ ಒಪ್ಪಲ್ಲ. ಆದ್ರೆ ನಾವೇನೋ ಒಂದು ಧೈರ್ಯ ಮಾಡಿದ್ವಿ, ಮಾಡಿಬಿಟ್ಟು ಆಯ್ತು ಬಿಡು, ದೇವರಿದ್ದಾನೆ ನೋಡ್ಕೊಂಬೋಣ ಅಂತ ಅಂದ್ಕೊಂಡು ಎಷ್ಟೇ ತೊಂದರೆ ಆದರೂ ಸಹಿತ ಅವನಿಗೆ ಮಾಡಿದ್ವಿ. ಅವನು ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ನಾ ಏನಾರ ಮಾಡಬೇಕು ಅಂತ ಅಂದ್ಕೊಂಡು ಮಾಡೋದ. ಚೆನ್ನಾಗಿ ಮಾಡ್ತಾ ಇದ್ದಾನೆ, ಮಾಡಿದ್ದಾನೆ, ಇಲ್ಲಿವರೆಗೂ ಬಂದಿದ್ದಾನೆ. ನಮಗೂ ತುಂಬ ಖುಷಿ ಆಗ್ತಾ ಇದೆ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ. ಅವನು ಈ ಮಟ್ಟಕ್ಕೆ ಬರುತ್ತಾನೆ, ಮಾಡ್ತಾನೆ ಅಂತ ಅನ್ನೋದು ನಮಗೆ ಬಿಗಿನಿಂಗ್ನಲ್ಲಿ ಗೊತ್ತಾಗ್ಲಿಲ್ಲ. ಬಟ್ ಅವನು ತಂದು ಏನಿದೆ ಕೆಲಸ ತಾನು ಅದನ್ನೇ ಮಾಡ್ತಾ ಇದ್ದ. ಗ್ರೌಂಡು ಮನೆ ಇದು ಬಿಟ್ಟರೆ ಬೇರೆ ಅವ್ನಿಗೆ ಏನು ಗೊತ್ತೇ ಇರಲಿಲ್ಲ. ಒಂದು ಹಬ್ಬ ಇಲ್ಲ, ಒಂದು ಹುಣ್ಣು ಇಲ್ಲ, ಒಂದು ಎಲ್ಲೂ ಬರ್ತಾ ಇರಲಿಲ್ಲ. ಯಾವಾಗ ನೋಡಿದ್ರು ಪ್ರಾಕ್ಟೀಸ್ ಅಂತಿದ್ದ, ಮ್ಯಾಚ್ ಅಂತಿದ್ದ, ಬರೀ ಅದನ್ನೇ ಮಾಡ್ತಿದ್ದ. ನಮಗೂ ಕೆಟ್ಟ ಅನಿಸ್ತಿತ್ತು, ಏನು ಮಾಡ್ಲಿಕ್ಕಾಗಲ್ಲ. ಒಂದು ಏನೋ ಮಾಡ್ಲಿಕ್ಕೆ ಹೋಗುವಾಗ ಅಪ್ಪ ಅಮ್ಮ ಸಪೋರ್ಟ್ ಮಾಡಬೇಕಲ್ಲ ಅನ್ಕೊಂಡಕ್ಕೋಸ್ಕರ ನಾವು ಎಲ್ಲನೂ ಸಹಿಸ್ಕೊಂಡು ಮಾಡಿದ್ವಿ. ಈಗ ಇಲ್ಲಿ ಕರ್ಕೊಂಡ್ಬಂದು ನಮ್ಮನ್ನು ಇಟ್ಕೊಂಡಿದ್ದಾನೆ ಬೆಂಗಳೂರಲ್ಲಿ. ನಾವು ಇವಾಗ ಹುಬ್ಳಿ ಬಿಟ್ಟು ಬಂದು ಕೂತಿದ್ದೇವೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.